ಈ ಬ್ಯಾನರ್ನ ನೀವು ಪೋಸ್ಟರ್ನ ನೀವು ನೋಡಿದ್ರೆ ಒಂದು ಬೀಚು, ಆ ಆ್ಯಂಬಿಯನ್ಸು ಇದೆಲ್ಲ ಕಾಣಿಸುತ್ತೆ. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇವಾಗ ಬೇರೆದು ಇನ್ನೇನು ಹೇಳಲ್ಲ. ಕತೆಗೆ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಮೈಸೂರು, ಕ್ಲಾಸ್ ಆಫ್ ಮೈಸೂರು ಅಂತ ಟೈಟ್ಲ್ ಇಟ್ಟಿದ್ದೀವಿ. ಕ್ಲಾಸ್ ಆಫ್ ಮೈಸೂರು ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕ್ಲಾಸ್ ಆಫ್ ಮೈಸೂರು ಏನಕ್ಕೆ ಅಂತ ಅಂದ್ಬಿಟ್ಟು. ಈಗ ಮೈಸೂರು ಅಂತಂದರೆ ಪ್ರಸಿದ್ಧವಾಗಿರೋದು ಯಾವುದಕ್ಕೆ? ರಾಜಮನೆತನ, ಸರಿನಾ? ಆ ಮನೆತನದಿಂದ ಏನೇನು ಆಗ್ತಿತ್ತು, ಮುಂಚೆ ಏನೇನಿತ್ತು. ಮುಂಚೆ ಬೆಂಗಳೂರನ್ನು ಕರ್ನಾಟಕ ಅನ್ನೋಕ್ಕಿಂತ ಮುಂಚೆ ಮೈಸೂರು ಸಾಮ್ರಾಜ್ಯ ಅಂತ ಇತ್ತಲ್ಲ, ಸೊ ಆ ಥರ ಇದರಲ್ಲೂ ಹಾಗೇ ಇರುತ್ತೆ. ಇವತ್ತಿನ ಪ್ರೆಸೆಂಟ್ ಡೇಗೆ ಏನು ಬೇಕು ಅದಿದೆ ಕಥೆನಲ್ಲಿ. ರಂಗಣ್ಣರಿಗೂ ಆವಾಗಲೇ ಹೇಳ್ದಂಗೆ 2 ವರ್ಷದಿಂದ ಅಂತ ಅಂದ್ಬಿಟ್ಟು 2 ವರ್ಷದಿಂದ ಆಗಿರ್ಬೋದು, ಬಟ್ ಇವತ್ತಿಗೆ ಏನು ಬೇಕು, ಇಲ್ಲ ಇನ್ನೂ 5 ವರ್ಷ ಆದ್ರೂ ಆ ಕತೆ ಮಾತಾಡುತ್ತೆ. ಆ ಥರ ಒಂದು ಕತೆ. 5 ಹಾಡುಗಳಿದೆ. 5 ಹಾಡುಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟ, ಹೊಂದಿಸಿ ಬರೆಯಿರಿ ಮತ್ತು ಇವಾಗ ತೀರ್ಥರೂಪ ತಂದೆ ಅವರಿಗೆ ಮಾಡಿದ್ದು. 5 ಹಾಡುಗಳದ್ದು ಲಿರಿಕ್ಸ್ ಬಂದು ನಾಗಾರ್ಜುನ ಶರ್ಮಾ ಅವರೇ ಬರಿತಾ ಇದ್ದಾರೆ. ಶೂಟಿಂಗ್ ಬೆಂಗಳೂರು, ಮೈಸೂರು, ಕೂರ್ಗ್, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಗೋಕರ್ಣ, ಗೋವಾ, ಬೆಂಗಳೂರು. 40 ದಿನದಲ್ಲಿ ಇಡೀ ಸಿನಿಮಾ ಶೂಟ್ ಕಂಪ್ಲೀಟ್ ಆಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗೋದಕ್ಕೆ ಟೈಮ್ ಆಗುತ್ತೆ. ನಾವು ಮುಂದಿನ ವರ್ಷ ಒಂದು ಹಬ್ಬದ ರಿಲೀಸ್ ಅಂತ ಅಂದ್ಕೊಂಡಿದ್ವಿ, ಫೆಸ್ಟಿವಲ್ ರಿಲೀಸ್ ಅಂತ. 6 ತಿಂಗಳಾದ್ರೂ ಆಗ್ಬೋದು, 8 ತಿಂಗಳಾದ್ರೂ ಆಗ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಟೈಮು ಇಲ್ಲ, ಅದಾದಮೇಲೆ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಪ್ರಿನ್ಸಿಪಲ್ ಫೋಟೋಗ್ರಫಿ 40 ಡೇಸಲ್ಲಿ ಮುಗಿದೋದು.